ಇದೇ ನಮ್ಮ ಮನೆ. ಮಕ್ಕಳ, ಈಗ ನೀವಿಬ್ಬರು ನಮ್ಮ ಜೊತೆ ಒಳಗೆ ಬರೋದು ಬೇಡ. ಮೊದಲು ನಿಮ್ಮ ತಂದೆ ತಾಯಿ ಜೊತೆ ನಾವೆಲ್ಲ ಮಾತಾಡ್ತೀವಿ. ಹ್ಞೂ ಸರಿ, ಇಲ್ಲದೆ ಇದ್ರೆ ನಿಮ್ಮನ್ನು ಕರ್ಕೊಂಡ್ಬರ್ತೀವಿ ಅಂತ ನಮಗೆ ಪೆಟ್ಟು ಬೀಳುತ್ತೆ. ಜಾಣ ಜಾಣ, ಇಂಥ ಸೂಕ್ಷ್ಮತೆಗಳನ್ನೆಲ್ಲ ಬಹಳ ಬೇಗ ಅರ್ಥ ಮಾಡ್ಕೋತೀರಾ. ಸರಿ, ನೀವು ಆ ಕಡೆ ಇರಿ. ಹಾಡು ಹಗ್ಲತ್ತೆ ಬಾಗಿಲು ಹಾಕೊಂಡಿದ್ದಾರಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು. ಏನೂ ಆಗಿರಲ್ಲ, ಸುಮ್ಮನೆ ಏನೇನೋ ಹೇಳಿ ಹೆದರಿಸ್ಬೇಡಿ. ನೀವು ಮೊದಲು ಹೋಗಿ ಬಾಗಿಲು ಬಡಿಯೋಣ. ನನಗೂ ಯಾಕೋ ಚನ್ನವೀರ ಸ್ವಾಮಿಗಳು ಹೇಳಿದ್ದು ನಿಜ ಅಂತ ಅನ್ನಿಸ್ತಿದೆ. ಅಲ್ಲ, ಇವತ್ತು ರಾತ್ರಿ ಸಾಯಿ ಯೋಚನೆ ತಾನೇ ಈ ಕುಟುಂಬದ್ದು. ಹಾಗೆ ತಾನೇ ಆ ಮಕ್ಕಳು ಹೇಳಿದ್ದು. ಹಾಗಂತ ರಾತ್ರಿ ಆಗೋ ತನಕ ಕಾಯ್ತಾ ಕೂತಿರ್ತಾರೆ ಅಂತ ನಾವು ಹೇಗೆ ಹೇಳೋದು? ಹೌದಲ್ವಾ? ಅದು ನಿಜಾನೇ. ನೀನು ನಿನ್ನ ಮಗಳು ಇಬ್ರು ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಯಾಕೆ ಅಕ್ಕ ಎಲ್ಲೂ ಕಾಣಿಸ್ತಾ ಇಲ್ಲ? ಹೇಳು. ಅವಳೆಲ್ಲೋ ಹೋಗಿದ್ದಾಳೆ. ನೀನು ಅಡ್ಡಬಾಯಿ ಹಾಕ್ಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಅಂದ್ರೆ ನೀನೇ ಎಲ್ಲಿಗೋ ಕಳ್ಸಿದ್ಯಾ? ಹೌದು, ಕಳಿಸಿದ್ದೀನಿ. ನಿನಗೆ ಯಾಕೆ ಬೇಕು ಇದೆಲ್ಲ? ಸಾಧ್ಯ ಆದರೆ ಇಂಥ ಕೆಲಸಕ್ಕೆ ಸಹಾಯ ಮಾಡು. ಅದು ಬಿಟ್ಟು 3 ಹೊತ್ತು ಅವಳೆಲ್ಲಿ ಅನ್ನೋದೇ ಜಪ ಆಗ್ಬಿಟ್ಟಿದೆ ನಿನಗೆ. ಅಮ್ಮ, ಎಲ್ಲ ಕಳ್ಸಿದ್ಯಾ ಅವಳನ್ನ? ಹೇಳ್ತೀನಿ. ಮಹಾನ್ ಕ್ಷುದ್ರ ವಿದ್ಯೆ ಕಲ್ತಿರುವಂತಹ ಸಾಧಕಿ ಹತ್ರ ಕಳಿಸಿದ್ದೀನಿ.